ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಇವತ್ತು ಮಂಗಳವಾರ ಬೆಳಿಗ್ಗೆನೇ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆ ಅಡುಗೆ ಮನೆಯಲ್ಲಿ ಒಂದು ರೌಂಡ್ ಕೆಲಸ ಎಲ್ಲ ಮುಗಿದಿದೆ. ನಂತರ ಹೊರಗಡೆ ಬಂದು ನೋಡ್ತಾ ಇರಬೇಕಿದ್ರೆ ವಾತಾವರಣ ತುಂಬಾ ಚೆನ್ನಾಗಿತ್ತು. ಹಾಗೆ ಪ್ರಕೃತಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ನೋಡ್ತಾನೆ ಇರೋಣ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಈ ವಿಡಿಯೋ ಕೂಡ ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ಬೆಳಿಗ್ಗೆ ಸ್ವಲ್ಪ ಬೇಗ ಇದ್ದಿದ್ದೆ. ನಾನು ತಿಂಡಿ ಎಲ್ಲ ಸ್ವಲ್ಪ ಬೇಗ ಮಾಡೋಣ ಅಂತ ಅಂದ್ಬಿಟ್ಟು ಬೇಗನೆ ಇದ್ದಿದ್ದೆ. ಹಾಗೆ ಬೇಗ ತಿಂಡಿ ಕೆಲಸ ಆದ್ದರಿಂದ ಹೊರಗಡೆ ಬಂದು ಹಾಗೆ ವಿಡಿಯೋ ಮಾಡ್ತಾ ನಿಂತಿದ್ದೆ. ನಂತರ ನಮ್ಮದು ಮಾಮೂಲಿಯಾಗಿ ಇರುತ್ತಲ್ವ ಹಳ್ಳಿ ಎಕ್ಸಸೈಸ್ ಅಂದರೆ ಏನು ಅಂತ ಎಲ್ರಿಗೂ ಗೊತ್ತಿರುತ್ತೆ. ಹಳ್ಳಿಯವರಿಗೆ ಬೆಳಿಗ್ಗೆ ಎದ್ಬಿಟ್ಟು ಈ ಥರ ಅಂಗಳ ಗುಡಿಸೋದು. ನಮ್ಮದಂತೂ ಸ್ವಲ್ಪ ದೊಡ್ಡ ಅಂಗಳ ಅಂತಲೇ ಹೇಳ್ಬೋದು. ಅದನ್ನು ನೀಟಾಗಿ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ಒಳಗೆ ಬರಬೇಕಿದ್ರೇ ಒಂದು 15 ಮಿನಿಟ್ಸ್ ಆದರೂ ಬೇಕೇ ಬೇಕು ಅಂತ ಹೇಳ್ಬೋದು. ಸೊ ಹಾಗಾಗಿ ನಾನಿವಾಗ ಹಳ್ಳಿ ಎಕ್ಸಸೈಸ್ನ ಮಾಡ್ತಾಯಿದ್ದೀನಿ. ಅಂಗಳ ಪೂರ್ತಿ ಗುಡಿಸ್ತಾ ಇದ್ದೀನಿ. ಈ ರೀತಿಯಾಗಿ ಮಳೆ ಇಲ್ಲ ಅಂತ ಹೇಳಿದರೆ ತುಂಬಾ ಚೆನ್ನಾಗಾಗತ್ತೆ ಅಂಗಳ ಗುಡಿಸೋದಕ್ಕೆ. ಅಂಗಳದಲ್ಲಿ ಕಸ ಇದ್ದರೆ ನನಗೆ ಇಷ್ಟ ಆಗಲ್ಲ. ನಾನು ದಿನ ಅಂಗಳ ಗುಡಿಸ್ತೀನಿ. ಯಾವ ಕೆಲಸ ಆದರೂ ಒಂದೊಂದು ಸಲ ಪೆಂಡಿಂಗ್ ಇಟ್ಟರು ಈ ಅಂಗಳ ಗುಡಿಸೋದನ್ನು ಮಾತ್ರ ಇಡಲ್ಲ ನಾನು. ಅಂದರೆ ಅಂಗಳದಲ್ಲಿ ಕಸ ಇದ್ದರೆ ಮನೆಗೆ ಕೂಡ ಒಳ್ಳೆಯದಲ್ಲ. ಅಂಗಳ ತುಂಬಾ ಚೆನ್ನಾಗಿರಬೇಕು. ಆವಾಗಲೇ ಒಂದು ಪಾಸಿಟಿವಿಟಿ ಮನೆಯಲ್ಲಿ ಇರೋದು. ಸೊ ಹಾಗಾಗಿ ಮನೆ ಎದುರುಗಡೆ ಇರುವಂತಹ ಅಂಗಳನ ನೀಟಾಗಿ ಗುಡಿಸಿ ಆಮೇಲೆ ಈ ಕಡೆ ನಾವೊಂದು ಈ ಥರ ಪ್ಲಾಸ್ಟಿಕ್ ಹಾಕಿದ್ದೀವಿ ನೋಡಿ. ಇದು ಮಳೆಗಾಲದಲ್ಲಿ ಹಾಕಿರುವಂಥದ್ದು, ಹುಲ್ಲು ಬರದೇ ಇರೋ ರೀತಿ. ಇದು ಸಾಮಾನ್ಯವಾಗಿ ಎಲ್ಲ ಮನೆಗಳಲ್ಲೂ ಕೂಡ ಇವಾಗ ಹಾಕ್ತಾರೆ. ಟ್ರೆಂಡಲ್ಲಿದೆ ಅಂತಲೇ ಹೇಳ್ಬೋದು ಈಗ ಇದು. ಸೊ ಹಾಗಾಗಿ ನಾವು ಕೂಡ ಹಾಕ್ಕೊಂಡಿದ್ದೀವಿ. ಇನ್ನು ಪೂರ್ತಿ ಬೇಸಿಗೆ ಕಾಲ ಇದು ಹೀಗೇ ಇರುತ್ತೆ. 5 ವರ್ಷ ಗ್ಯಾರಂಟಿ ಕೂಡ ಇರುತ್ತೆ ಇದಕ್ಕೆ ಅಂತ ಹೇಳ್ತಾರೆ. ಮೀಟರಿಗೆ 100 ರೂಪಾಯಿಯನ್ನು ಇತ್ತು ನಾವು ತರಬೇಕಿದ್ರೆ. ಸೊ ಹಾಗಾಗಿ ಸ್ವಲ್ಪ ಕ್ಲೀನ್ ಆಗಿರುತ್ತೆ ಮನೆ ಸುತ್ತಮುತ್ತ ಅಂತ ಅಂದ್ಬಿಟ್ಟು ಒಂದು ಸೈಡಿಗೆ ನಾವು ಇದನ್ನು ಹಾಕ್ಕೊಂಡಿದ್ದೀವಿ. ಹಾಗೆ ಅದರ ಮೇಲೆ ಕೂಡ ಕಸ ಬಿದ್ದಿರುತ್ತೆ. ಅದನ್ನು ಕೂಡ ನೀಟಾಗಿ ಈ ರೀತಿ ನಮಗೆ ಗುಡಿಸೋದಕ್ಕಾಗತ್ತೆ. ಅಂದರೆ ನಮ್ಮ ಮನೆ ಸುತ್ತಮುತ್ತ ಎಲ್ಲ ತುಂಬ ಹುಲ್ಲು ಬೆಳೀತಾ ಇರುತ್ತೆ. ತೆಗಿತಾನೇ ಇರಬೇಕಾಗತ್ತೆ. ಎಷ್ಟು ಸಲ ತೆಗಿಯೋದಲ್ವ. ಹಾಗಾಗಿ ಇದನ್ನು ಹಾಕ್ಕೊಂಡಿದ್ದೀವಿ. ತುಂಬಾ ಚೆನ್ನಾಗಿದೆ ಮಾತ್ರ. ನನಗಂತೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅಂತಲೇ ಹೇಳ್ಬೋದು. ಇದನ್ನು ತಂದು ಹಾಕಿರೋದ್ರಿಂದ ಸ್ವಲ್ಪ ಕ್ಲೀನಾಗಿ ಹಾಗೆ ಪೂರ್ತಿ ಅಂಗಳ ಗುಡಿಸಿ ಆದ ನಂತರ ತುಂಬಾ ನೀಟ್ ಆ್ಯಂಡ್ ಕ್ಲೀನಾಗಿ ಕಾಣುತ್ತೆ. ನೀವು ಕೂಡ ನೋಡಿ. ಹಾಗೆ ಅಂಗಳೆಲ್ಲ ಗುಡಿಸಿ ಕ್ಲೀನಾಗಿದೆ. ಇವಾಗ ಮನೆ ಒಳಗಡೆ ಬಂದಿದ್ದೀನಿ. ಸ್ವಲ್ಪ ಬೆಡ್ಶೀಟ್ ಇದೆ ವಾಶ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ರಾಶಿ ಹಾಕಿದ್ದೀನಿ. ತುಂಬಾ ಬೆಡ್ಶೀಟ್ ಇತ್ತು. ಅದ್ರಿಗೆ ಜ್ವರ ಬಂದ ನಂತರ ನಾವು ಬೆಡ್ಶೀಟ್ ಎಲ್ಲ ವಾಶ್ ಮಾಡಿರಲಿಲ್ಲ. ಸೊ ಹಾಗಾಗಿ ಇದನ್ನೊಂದು ಸಲ ತೆಗೆದು ವಾಶ್ ಮಾಡೋಣ. ಜ್ವರದಲ್ಲಿ ಮಲಗ್ತಾ ಇದ್ಲಲ್ವ, ಆವಾಗವಾಗ ಬೆವರ್ತಾ ಇತ್ತು. ಹಾಗಾಗಿ ಒಂಥರ ಸ್ಮೆಲ್ ಬರ್ತಾ ಇತ್ತು ಈ ಬೆಡ್ಶೀಟ್ ಕೂಡ. ಸೊ ನಮ್ಮ ಮನೆಯಲ್ಲಿ ವಾಷಿಂಗ್ ಮಿಷಿನ್ ಇಲ್ಲ. ಕೈಯಿಂದನೇ ಇಷ್ಟೊಂದು ಬೆಡ್ಶೀಟ್ಗಳನ್ನು ವಾಶ್ ಮಾಡ್ಕೋಬೇಕು. ನಮ್ಮ ಹಸ್ಬೆಂಡ್ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಅವರು ಮತ್ತು ನಾನಿಬ್ಬರು ಸೇರಿಬಿಟ್ಟು ಎಲ್ಲ ಬೆಡ್ಶೀಟ್ಗಳನ್ನು ವಾಶ್ ಮಾಡಿ ಹಾಕಿದ್ದೀವಿ. ಹಾಗೆ ಇವತ್ತು ತಿಂಡಿಗೆ ನಾನು ಪಲಾವ್ ಮಾಡಿದ್ದೆ. ಅಂದರೆ ನಮಗೆ ಪಲಾವ್ ಮಾಡಿದ್ದೆ. ಆದ್ವಿಗೆ ಪಲಾವ್ ಕೊಡ್ತಾ ಇಲ್ಲ. ಯಾಕೆಂತ ಹೇಳಿದರೆ ಎಣ್ಣೆ ಹಾಕಿರ್ತೀನಲ್ವ, ಅಂದರೆ ಈರುಳ್ಳಿ ಎಲ್ಲ ಫ್ರೈ ಮಾಡಬೇಕಿದ್ರೆ. ಸೊ ಹಾಗಾಗಿ ಪಲಾವ್ ಕೊಡ್ತಾ ಇಲ್ಲ. ನಮಗೋಸ್ಕರ ಅಂತ ಅಂದ್ಬಿಟ್ಟು ಪಲಾವ್ ಮಾಡಿದ್ದೀನಿ. ಇದರದ್ದೊಂದು ನಾನು ಏನಂತ ಹೇಳಿದರೆ ವೀಡಿಯೋ ಸಪ್ರೇಟಾಗಿ ಮಾಡಿದ್ದೆ. ಅಂದರೆ ಪಲಾವ್ ತಳ ಹಿಡಿಯದೇ ಇರೋ ರೀತಿ ಯಾವ ರೀತಿ ಪಲಾವ್ ಮಾಡೋದಂತ ವೀಡಿಯೋ ಮಾಡಿದ್ದೆ. ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಬೋದು. ನೀವು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೋಡ್ಬೋದು ಅಲ್ಲಿಂದ. ನಂತರ ಆದ್ವಿಗೆ ಒಂದು ಗ್ಲಾಸ್ ಬಿಸಿನೀರು ಮಾಡ್ತಾಯಿದ್ದೀನಿ. ಅವಳು ಬೆಳಿಗ್ಗೆ ಸ್ವಲ್ಪ ಬೇಗ ಇದ್ದಿದ್ಲು, ಜಾಸ್ತಿ ಕೆಮ್ಮಿತ್ತು. ಹಾಗಾಗಿ ಈಗ ಒಂದು ಗ್ಲಾಸ್ ಬಿಸಿ ಬಿಸಿ ನೀರು ಕುಡಿತಾ ಇದ್ದಾಳೆ. ಆವಾಗ ಸ್ವಲ್ಪ ರಿಲೀಫ್ ಅಂತ ಅನಿಸುತ್ತೆ. ಸ್ವಲ್ಪ ವೀಸಿಂಗ್ ಎಲ್ಲ ಕಡಿಮೆ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ನೀರು ಕುಡಿತಾ ಇದ್ದಾಳೆ. ಹಾಗೆ ನಂತರ ನಾನು ಆದ್ವಿಗೆ ಅಂತ ಅಂದ್ಬಿಟ್ಟು ರೊಟ್ಟಿ ಹಾಗೆ ಚಟ್ನಿ ಮಾಡೋಣ ಅಂಥೇಳಿ ಇವಾಗ ಇಲ್ಲಿ ಹಿಟ್ಟು ರುಬ್ಬಿ ನಾನೊಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಅದನ್ನು ನೀಟಾಗಿ ಕಲಸಿ ರೊಟ್ಟಿ ಮಾಡೋದು. ಅಂದರೆ ಈ ಕೆಮ್ಮು ಎಲ್ಲ ಜಾಸ್ತಿ ಇದ್ದಾಗ ಎಣ್ಣೆ ಎಲ್ಲ ಹಾಕದೆ ಈ ಥರ ತಿಂಡಿಗಳನ್ನು ಮಾಡಿಕೊಡೋದೇ ಉತ್ತಮ ಮಕ್ಕಳಿಗೆ. ಹಾಗಾಗಿ ಇವಾಗ ರೊಟ್ಟಿ ಮಾಡ್ತಾಯಿದ್ದೀನಿ. ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ ಮಾಡ್ತಾಯಿದ್ದೀನಿ. ಬೇರೆ ಇನ್ನೇನು ಸಾರು ಸಾಂಬಾರು ಈ ಥರ ಏನೂ ಇರಲಿಲ್ಲ. ಪಲ್ಯ ಎಲ್ಲ ಮಾಡಿದರೆ ಅವಳು ತಿನ್ನಲ್ಲ. ಹಾಗಾಗಿ ಚಟ್ನಿ ತುಂಬ ಇಷ್ಟಪಡ್ತಾಳೆ. ನಾನು ಹಸಿಮೆಣಸು ಹಾಕಿಬಿಟ್ಟು ಚಟ್ನಿ ಮಾಡ್ತೀನಿ, ಕಾಯಿ ಮೆಣಸು ಹಾಕಿಬಿಟ್ಟು. ಆ ರೀತಿ ರೊಟ್ಟಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾಳೆ. ಸೊ ಹಾಗಾಗಿ ಅವಳಿಗೋಸ್ಕರ ಅಂತ ಅಂದ್ಬಿಟ್ಟು ನಾನು ಚಟ್ನಿ ಮಾಡ್ತಾಯಿದ್ದೀನಿ. ನಾವು 3 ಜನ ಪಲಾವ್ ತಿಂತೀವಿ. ನಮಗೆ ಆಗುತ್ತೆ, 3 ಜನಕ್ಕೆ ಕೂಡ ಪಲಾವ್ ಇಷ್ಟ. ಹಾಗಾಗಿ ಪಲಾವ್ ತಿಂತೀವಿ. ಅವಳಿಗೆ ಕೂಡ ಪಲಾವ್ ಇಷ್ಟನೇ. ಆದರೆ ಇವತ್ತು ಕೇಳಿದ್ಲು, ನಾನು ಕೊಟ್ಟಿಲ್ಲ ತಿನ್ನೋದಕ್ಕೆ ಅವಳಿಗೆ ಬೇಡ ಅಂತ ಅಂದ್ಬಿಟ್ಟು.
ಅದು ಏನೋ ಒಂದು ಸ್ವಲ್ಪ ಈ ಒಣಕೆಮ್ಮು ಥರ ಬರ್ತಾ ಇರುತ್ತಲ್ವ, ಆ ಟೈಮ್ನಲ್ಲಿ ಎಣ್ಣೆ ಹಾಕಿರುವಂತಹ ಫುಡ್ ಐಟಮ್ ಏನಾದರೂ ತಿಂದರೆ ಅದು ಜಾಸ್ತಿ ಆಗುತ್ತೆ, ಕೆಮ್ಮೆಲ್ಲ ಜಾಸ್ತಿ ಬರುತ್ತೆ. ಎಷ್ಟು ನಾವು ಅವಳನ್ನು ಟೇಕ್ ಕೇರ್ ಮಾಡ್ತೀವಿ ನೋಡಿ, ಅಷ್ಟು ಒಳ್ಳೆಯದು, ಅಷ್ಟು ಬೇಗ ಕ್ಯೂರ್ ಆಗ್ತಾಳಲ್ವ. ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ನಾನು ಅವಳಿಗೆ ಎಲ್ಲ ಫುಡ್ಗಳನ್ನು ಕೊಡ್ತಾ ಇರೋದು. ತುಂಬ ಯೋಚನೆ ಮಾಡಿಬಿಟ್ಟೆ ನಾನು ಅವಳಿಗೆ ಎಲ್ಲ ಕೊಡೋದು ಅಂತಲೇ ಹೇಳ್ಬೋದು. ಹಾಗೆ ನಂತರ ತಿಂಡಿ ಎಲ್ಲ ಆದ ನಂತರ ಮನೆ ಕ್ಲೀನಿಂಗ್ ಕೆಲಸ ಇರುತ್ತಲ್ವ, ಅದೆಲ್ಲ ಮುಗಿಸಿ ನಂತರ ನನಗೆ ಒಂದು ಸ್ವಲ್ಪ ಹಾಸ್ಪಿಟಲ್ ಕಡೆಗೆ ಹೋಗೋದಕ್ಕಿತ್ತು. ಇವತ್ತು ಬೆಳಿಗ್ಗೆ ಎದ್ದಾಗ ನನ್ನ ಮಗ ಕೂಡ ಸ್ವಲ್ಪ ಜ್ವರ ಬರ್ತಾಯಿದೆ ಅಂತ ಹೇಳ್ತಾ ಇದ್ದ, ತಲೆನೋವಿತ್ತು ನಿನ್ನೆಯಿಂದ ಅಂತ ಹೇಳ್ತಾ ಇದ್ದ. ಹಾಗಾಗಿ ಅವನನ್ನು ಕೂಡ ಕರ್ಕೊಂಡು ಹೋಗೋಣ, ಒಂದ್ಸಲ ಟೆಸ್ಟ್ ಮಾಡಿಸೋಣ ಅಂತ ಇವಳನ್ನು ಹೇಗೂ ಕರ್ಕೊಂಡು ಹೋಗೋದಕ್ಕಿತ್ತು ನನಗೆ. ಇವತ್ತಿಗೆ 3 ಡೇಸ್ ಆಯಿತು ಅವಳಿಗೆ ಟ್ಯಾಬ್ಲೆಟ್ಸ್ ಹಾಕಿ. ಹಾಗೆ ಒಂದು ಸಲ ಕರ್ಕೊಂಡು ಬನ್ನಿ ಅಂತ ಹೇಳಿದರು. ಸೊ ಹಾಗಾಗಿ ಕರ್ಕೊಂಡು ಹೋಗೋದಕ್ಕಿತ್ತು. ಹೋಗಿಬಿಟ್ಟು ಇವಾಗ ಇಬ್ಬರನ್ನು ಕೂಡ ಕ್ಲಿನಿಕ್ಕಿಗೆ, ನಮ್ಮ ಫ್ಯಾಮಿಲಿ ಡಾಕ್ಟ್ರ್ ಏನಿದ್ದಾರೆ ನೋಡಿ ಅವ್ರ ಹತ್ರ ಹೋಗಿಬಿಟ್ಟು ಕರ್ಕೊಂಡೋಗಿ ಮದ್ದೆಲ್ಲ ತೊಗೊಂಡು ಇವಾಗ ವಾಪಸ್ ಮನೆಗೆ ಬಂದು ಅಡುಗೆ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ. ಅಡುಗೆಗೆ ಇವತ್ತು ಮೀನಿತ್ತು ಫ್ರಿಜ್ಜಲ್ಲಿ, ಡಿಸ್ಕೋ ಮೀನಿತ್ತು. ನಾನು ಎಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಮೊನ್ನೆನೇ. ಸಂಡೇ ತಂದಿರುವಂತಹ ಮೀನು ಸ್ವಲ್ಪ ಜಾಸ್ತಿನೇ ತಂದಿದ್ದರು. ಅದನ್ನು ಇವತ್ತು ಬೆಳಿಗ್ಗೆ ಮಾಡೋಣ ಅನ್ನದ ಜೊತೆಗೆ ಆಗತ್ತೆ ಅಂತ ಅಂದ್ಬಿಟ್ಟು ಸಾರು ಮಾಡೋಣ ಅಂತೇಳಿ ಇವತ್ತು ಮಾಡ್ತಾಯಿದ್ದೀನಿ. ಇನ್ನು ನಾನು ಹೆಚ್ಚಾಗಿ ಮಕ್ಕಳಿಗೆ ಮತ್ತು ನಮಗೆ ಯಾರಿಗಾದರೂ ಮನೇಲಿ ಹುಷಾರಿಲ್ಲ ಅಂತ ಅಂದಾಗ ಮೀನು ಸಾರು ಜಾಸ್ತಿ ಮಾಡ್ತೀನಿ. ಚಿಕನ್ ಆದರೂ ಅಷ್ಟೊಂದು ಮಾಡಲ್ಲ, ಸ್ವಲ್ಪ ಕಡಿಮೆ ಮಾಡ್ತೀನಿ ಚಿಕನ್, ಅಂದರೆ ಬಾಡಿ ಹೀಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಮತ್ತು ತರಕಾರಿ ಮಾಡಿದರೂ ಕೂಡ ಅಷ್ಟೇ, ಯಾರಿಗೂ ಕೂಡ ಅಷ್ಟೊಂದು ಹಿಡಿಸಲ್ಲ, ಬಾಯಿ ರುಚಿ ಇರಲ್ಲ ನೋಡಿ. ಆ ಟೈಮ್ನಲ್ಲಿ ಈ ಥರ ಸಪ್ಪೆ ಮೀನೆಲ್ಲ ಸಿಗುತ್ತಲ್ವ, ಅದನ್ನು ತಂದುಬಿಟ್ಟು ಸ್ವಲ್ಪ ಈ ಮೆಣಸು ಖಾರ ಎಲ್ಲ ಕಡಿಮೆ ಹಾಕಿಬಿಟ್ಟು ಈ ಥರ ನಾನು ಸಾರು ಮಾಡೋದು. ಇದು ನಮಗೆ ಹುಷಾರಿಲ್ಲ ಅಂತ ಅಂದಾಗ ಕೂಡ ಇದೇ ರೀತಿ ಮಾಡ್ತೀನಿ. ಹಾಗೆ ಮಕ್ಕಳಿಗೆ ಹುಷಾರಿಲ್ಲ ಅಂತ ಅಂದಾಗ ಕೂಡ ಇದೇ ರೀತಿ ಮೀನು ತಂದು ಜಾಸ್ತಿ ಸಾರು ಮಾಡ್ತಾ ಇರ್ತೀನಿ. ಇದರಿಂದ ಸ್ವಲ್ಪ ಊಟ ಕೂಡ ಚೆನ್ನಾಗಿ ಸೇರುತ್ತೆ. ಹಾಗೆ ತಿಂಡಿ ಮಾಡ್ತೀನಲ್ವ, ರೊಟ್ಟಿ ದೋಸೆ ಈ ಥರ ಏನಾದರೂ ಮಾಡಬೇಕಿದ್ರೆ ಮೀನು ಸಾರಿದ್ರೇ ನಮಗೆ ತುಂಬ ಹಿಡಿಸೋದು. ಮೀನು ಸಾರಿನ ಜೊತೆ ತಿನ್ನೋದಂತ ಹೇಳಿದರೆ ನಮಗೆ 4 ಜನಕ್ಕೆ ಕೂಡ ಅಷ್ಟೇ ತುಂಬ ಇಷ್ಟ. ಹಾಗಾಗಿ ಒಂದು ಸಾರು ಮಾಡಿಟ್ರೆ ಸಂಜೆ ಟೈಮಿಗೆ ಮಕ್ಕಳಿಗೆಲ್ಲ ಬೇಕಾದಾಗೆ ಏನಾದರೂ ತಿಂಡಿ ಮಾಡಿಕೊಡ್ಬೋದಲ್ವ. ಇಲ್ಲಿ ಆದ್ವಿ ನಮ್ಮದು ಸ್ಟೀಮ್ ತೆಗಿತಾ ಇದ್ದಾಳೆ. ದಿನಕ್ಕೆ 1 ಟೈಮ್ ಆದರೂ ಈ ಥರ ಸ್ಟೀಮ್ ತೆಗೆಯೋದಕ್ಕೆ ನಾನು ರೆಡಿ ಮಾಡಿ ಕೊಡ್ತೀನಿ. ಆವಾಗ ಸ್ವಲ್ಪ ಕಫ ಎಲ್ಲ ನೀರಾಗಿ ರಿಲೀಫ್ ಆಗುತ್ತಲ್ವ. ಶೀತ ಏನಾದರೂ ಬ್ಲಾಕ್ ಹಾಕಿದರೆ ಕೂಡ ಅಲ್ಲಿ ಸ್ವಲ್ಪ ನೀರಾಗತ್ತೆ ಅಂತ ಅಂದ್ಬಿಟ್ಟು ಈ ಥರ ರೆಮಿಡಿನ ಫಾಲೋ ಮಾಡ್ತೀವಿ ನಾವು. ಡೈಲಿ ನಾನು ಈ ಥರ 1 ಟೈಮ್ ಆದರೂ, ದಿನಕ್ಕೆ 1 ಸಲ ಆದರೂ ಈ ಥರ ಏನಾದರೂ ಸ್ಟೀಮ್ ತೆಗೆಯೋದಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಮಾಡಿ ಕೊಡ್ತಾ ಇರ್ತೀನಿ. ಈಗ ಇಬ್ಬರು ಮಕ್ಕಳನ್ನು ಕೂಡ ಕ್ಲಿನಿಕ್ಕಿಗೆ ಕರ್ಕೊಂಡು ಹೋಗಿ ಮೆಡಿಸಿನ್ ಎಲ್ಲ ತಗೊಂಡು ಬಂದು ಇಬ್ಬರಿಗೆ ಕೂಡ ಬೆಳಿಗ್ಗೆದೊಂದು ಸಲ ಮೆಡಿಸಿನ್ ಹಾಕಿ ಆಯಿತು. ನಂತರ ಮಧ್ಯಾಹ್ನದ್ದು ಇನ್ನೂ ಕೊಡಬೇಕಷ್ಟೇ. ಊಟ ಎಲ್ಲ ಕೊಟ್ಟಾಯಿತು ಇಬ್ಬರಿಗೆ ಕೂಡ. ಆದ್ವಿಗೆ ಸ್ವಲ್ಪ ಸ್ವಲ್ಪ ಕೊಡ್ತಾಯಿದ್ದೀನಿ ಅಷ್ಟೇ. ಅಂದರೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಈ ಥರ ಫುಡ್ಡು ಕೊಡ್ತಾಯಿಲ್ಲ ಇವಾಗ ನಾನು ಅವಳಿಗೆ. ಬೆಳಿಗ್ಗೆ ಸ್ವಲ್ಪ ಕೊಡ್ತೀನಿ, ನಂತರ ಒಂದು 11 ಗಂಟೆಗೆ ಇನ್ನೊಂದು ಸ್ವಲ್ಪ ಕೊಡ್ತೀನಿ, ಒಂದು 2-3 ಗಂಟೆಗೆ ಇನ್ನೊಂದು ಸ್ವಲ್ಪ, ಆ ಥರ ಕೊಡ್ತಾಯಿದ್ದೀನಿ. ಒಂದು 4ರಿಂದ 5 ಸಲ ನಾನು ಅವಳಿಗೆ ಫುಡ್ ಕೊಡ್ತಾಯಿದ್ದೀನಿ. ಅಂದರೆ ಒಂದೇ ಸಲ ತಿನ್ನೋದಕ್ಕಾಗಲ್ಲ ಅವಳಿಗೆ, ಸ್ವಲ್ಪ ಅಂದರೆ ವಾಕರಿಕೆ ಬಂದಾಗತ್ತೆ. ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ಕೊಡ್ತಾಯಿದ್ದೀನಿ ಅವಳಿಗೆ. ಹಾಗೆ ನಮ್ಮ ಮಗ ತೊಂದರೆ ಇಲ್ಲ, ಅವನು ಸ್ವಲ್ಪ ಲೈಟಾಗಿ ಜ್ವರ ಉಂಟಷ್ಟೇ. ಇವಳತ್ತೆ ದೊಡ್ಡ ಪ್ರಾಬ್ಲಮ್ ಆಗಿತ್ತು. ಹಾಗೆ ಬೆಟರ್ ಇದ್ದಾಳೆ ಅಂತ ಹೇಳಿದರು, ಡಾಕ್ಟ್ರು ಕೂಡ ಹೇಳಿದರು ಚೆಕಪ್ ಮಾಡಿಬಿಟ್ಟು ತೊಂದರೆ ಇಲ್ಲ, ಮೊನ್ನೆಗಿಂತ ತುಂಬಾ ಬೆಟರ್ ಆಗಿದ್ದಾಳೆ. ಇನ್ನೇನು ಭಯ ಇಲ್ಲ, ಆದರೆ ಅವಳ ವೀಕ್ನೆಸ್ ಮಾತ್ರ ಕಂಪ್ಲೀಟಾಗಿ ಕಡಿಮೆ ಆಗಬೇಕು, ಇಲ್ಲ ಅಂತ ಹೇಳಿದರೆ ಇನ್ನೂ ಸ್ವಲ್ಪ ಭಯನೇ ಅಂತ ಹೇಳಿದರು. ಹಾಗಾಗಿ ತುಂಬ ಕೇರ್ ತೊಗೊಂಡು ಬಿಸಿ ಬಿಸಿಯಾಗಿ ಏನಾದರೂ ಮಾಡಿ ಕೊಡ್ತಾನೆ ಇರಬೇಕಾಗತ್ತೆ. ಮೊನ್ನೆಯಿಂದ ಕೂಡ ಅದೇ ರೀತಿ ಫಾಲೋ ಮಾಡ್ತಾ ಇದ್ದೀನಿ ನಾನು. ಬಿಸಿ ಬಿಸಿಯಾಗಿ ಮಾಡಿಬಿಟ್ಟು ಬಿಸಿ ಬಿಸಿಯಾಗಿ ತಿನ್ನಿಸ್ತಾ ಇದ್ದೀನಿ, ನಾನೇ ತಿನ್ನಿಸ್ತಾ ಇದ್ದೀನಿ. ಅವಳು ತಿನ್ನೋದಕ್ಕೆ ಕೇಳ್ತಾ ಇಲ್ಲ. ಸೊ ಅವಳ ಕೈಯಲ್ಲಿ ಕೊಟ್ಟು ತಿನ್ನೋದೇ ಇಲ್ಲ ಅಂತ ಹೇಳ್ತಾಳೆ. ಹಾಗಾಗಿ ಇನ್ನು ನಾನು ಊಟ ಮಾಡಬೇಕು, ನಾನೊಬ್ಳು ಊಟ ಮಾಡಬೇಕು. ಆದ್ವಿಗೆ ಸ್ವಲ್ಪ ಹೊತ್ತು ಬಿಟ್ಟು ವಾಪಸ್ ಒಂದು ಸ್ವಲ್ಪ ಊಟ ಕೊಡಬೇಕು. ಮೀನು ಸಾರು ಮಾಡಿಕೊಂಡೆ, ಮೀನು ಸಾರು ಆಯಿತು. ತುಂಬ ಬಿಸಿಲಿದೆ, ಸಂಜೆ ಏನು ಮಳೆ ಸ್ಟಾರ್ಟ್ ಆಗುತ್ತೆ ಅಂತ ಕಾಣಬೇಕು. ಓಕೆ, ಇವಾಗ ನಾನು ಸ್ವಲ್ಪ ಊಟ ಮಾಡ್ತೀನಿ. ಊಟ ಎಲ್ಲ ಮಾಡಿ ಮುಗಿಸಿ ಆಮೇಲೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ.
ಊಟ ಎಲ್ಲ ಆಯಿತು ಸ್ನೇಹಿತರೆ. ಈಗ ಬಟ್ಟೆ ಅಂದರೆ ಬೆಡ್ಶೀಟ್ ವಾಶ್ ಮಾಡಿದ್ವಿ ಅಲ್ವಾ, ಅದನ್ನು ತೆಗಿಲಿಕ್ಕೆ ಅಂತ ಅಂದ್ಬಿಟ್ಟು ಮನೆ ಸ್ಲ್ಯಾಬ್ ಮೇಲ್ಗಡೆ ಬಂದಿದ್ದೀನಿ. ಮೋಡ ಆಯಿತು, ಇನ್ನು ಸಂಜೆ ಟೈಮಿಗೆ ಮಳೆ ಬರುವಂತಹ ಒಂದು ಲಕ್ಷಣ ಎಲ್ಲ ಕಾಣ್ತಾ ಉಂಟು. ದೂರದಿಂದ ಸಿಡಿಲು ಕೂಡ ಬರ್ತಾ ಉಂಟು. ಹಾಗೆ ಈಗ ಇದನ್ನು ತೆಗೆದ್ರೆ ಒಳ್ಳೆಯದು. ಇಲ್ಲ ಅಂತ ಹೇಳಿದರೆ ಇನ್ನೊಂದೇ ಸಲ ಮಳೆ ಬಂದರೆ ಮತ್ತು ನನಗೆ ಕೆಳಗಡೆ ಇರುವಂತಹ ಬಟ್ಟೆ ತೆಗಿಲಿಕ್ಕೂ ಅಲ್ಲ, ಇಲ್ಲಿ ಮೇಲ್ಗಡೆ ಇರುವಂತಹ ಬಟ್ಟೆಗಳನ್ನು ತೆಗಿಲಿಕ್ಕೂ ಅಲ್ಲ. ಹಾಗಾಗಿ ಎಲ್ಲ ಒಣಗಿದೆ, ಮಾತ್ರ ತುಂಬ ಚೆನ್ನಾಗಿ ಒಣಗಿದೆ ಇವತ್ತು ಬೆಡ್ಶೀಟ್ ಎಲ್ಲ. ಹಾಗಾಗಿ ಮೇಲ್ಗಡೆ ಇರುವಂತಹ ಬಟ್ಟೆಗಳನ್ನು ಒಂದು ಸಲ ತೆಗೆದ್ರೆ ಕೆಳಗಡೆ ಆದರೂ ಪರವಾಗಿಲ್ಲ, ಮಳೆ ಹನಿ ಬೀಳ್ತಾ ಇದೆ ಅಂತ ಅಂದಾಗ ಕೂಡ ತೆಗಿಬೋದು, ತೊಂದರೆ ಇಲ್ಲ. ಸ್ವಲ್ಪ ಒಣಗಲಿಕ್ಕೆ ಬಾಕಿ ಇದ್ದರೆ ಒಣಗ್ಬೋದು. ಅದು ಇನ್ನೂ ಕೂಡ ಆಲ್ಮೋಸ್ಟ್ ಒಣಗಿರತ್ತೆ ಅಂತ ಅಂದ್ಕೋತೀನಿ. ಅಂದರೆ ತುಂಬ ಬಿಸಿಲಿತ್ತು, ಬೆಳಿಗ್ಗೆಯಿಂದ ಸಖತ್ ಬಿಸಿಲಿತ್ತು. ಹಾಗಾಗಿ ಒಣಗಿರ್ಬೋದು. ಆಗೋದಿಲ್ಲ ಹಿಡ್ಕೊಳ್ಳೋದಕ್ಕೆ. ಇದನ್ನೊಂದು ಸಲ ಹಾಕಿಬಿಟ್ಟು ಮತ್ತೆ ಬಂದು ತೆಗಿತೀನಿ. ಬಟ್ಟೆಲ್ಲ ತೆಗೆದಾಯ್ತು, ಇದನ್ನೆಲ್ಲ ಮಡಿಸ್ಬೇಕು. ಒಗೆಯೋದಕ್ಕಿಂತ ದೊಡ್ಡ ಕಷ್ಟದ ಕೆಲಸ ಅದನ್ನು ಫೋಲ್ಡ್ ಮಾಡಿ ಎತ್ತಿ ಇಡೋದು. ಟೈಮ್ ಇವಾಗ 2:30 ಆಗ್ತಾ ಬಂತು. ಇನ್ನೊಂದು ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ ನನಗೆ. ಎಡಿಟಿಂಗ್ ಕೆಲಸಗಳನ್ನೆಲ್ಲ ಮುಗಿಸಿ ಆಮೇಲೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಬಟ್ಟೆ ಕೆಲಸ ಎಲ್ಲ ಮುಗಿಸಿ ಒಳಗಡೆ ಬಂದು ನೋಡಬೇಕಿದ್ರೆ ಆದ್ವಿ ಕೂಡ ಟ್ಯಾಬ್ಲೆಟ್ ತೊಗೊಂಡು ಮಲಗಿದ್ಲು, ನಿದ್ದೆ ಬಂದಿದೆ ಅಂತ ಕಾಣಿಸುತ್ತೆ. ಹಾಗೆ ನಾನು ಅವಳನ್ನು ಇನ್ನೇನು ಎಬ್ಸೋದಕ್ಕೆ ಹೋಗಲ್ಲ, ಸ್ವಲ್ಪ ಒಂದು 2 hours ಆದರೂ ರೆಸ್ಟ್ ಮಾಡಿದರೆ ಸ್ವಲ್ಪ ಅವಳಿಗೆ ಕೂಡ ರೆಸ್ಟ್ ಸಿಕ್ಕಾಗತ್ತೆ ಅಂತ ಅಂದ್ಬಿಟ್ಟು. ಹಾಗೆ ಇಷ್ಟೇ ಸ್ನೇಹಿತರೆ, ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ವೀಡಿಯೋಗಳು ನಿಮಗೆ ಇಷ್ಟ ಆಗ್ತಾಯಿದ್ರೆ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಷ್ಟರ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.